Hello friends, welcome to the session Electrostatic Potential and Capacitance Part 2. So now last session ಅಲ್ಲಿ ಏನು ಕಲ್ತಿದ್ವಿ? What is electric potential? Relation between electric field and potential, electric potential due to point charge, electric potential due to spherically charged conductor and electric potential due to dipole. So ಇವತ್ತೇನೇನು ಕಲಿಯೋಣ ಅಂದ್ರೆ potential energy, electric potential due to two and system of charges, equipotential surface, electrostatic shielding, polar and non-polar molecules, dielectric and polarization. So next, potential energy. Potential energy ಅಂದ್ರೆ ಏನು? Potential energy of a system is defined as amount of work done in bringing the charge from infinity to that point in space against electric field. ಇದರ ಅರ್ಥ ಏನಂದ್ರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನಾವು ಇನ್ಫಿನಿಟಿಯಿಂದ ಆ ಒಂದು ಪಾಯಿಂಟ್ ಪಿ ಗೆ ತರಬೇಕಂದ್ರೆ ಎಷ್ಟು ವರ್ಕ್ ಮಾಡ್ಬೇಕಾಗತ್ತಲ್ಲ, ಸೊ ಅದನ್ನ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಇದನ್ನ ನಾವು ಲಾಸ್ಟ್ ಸೆಷನ್ ಅಲ್ಲಿ ಕೂಡ ನೋಡಿದ್ವಿ, ಬಟ್ ಇನ್ನೊಂದ್ಸರಿ ನೋಡೋಣ ಪೊಟೆನ್ಶಿಯಲ್ ಎನರ್ಜಿ ಏನಂದ್ರೆ ಅಂತ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ. then potential energy then work is equal to potential energy. ಯಾಕಂದ್ರೆ ನಾವು ಎಷ್ಟು ವರ್ಕ್ ಮಾಡ್ತೀವೋ ಅದೇ ವರ್ಕ್ ಪೊಟೆನ್ಶಿಯಲ್ ಎನರ್ಜಿ ಆಗಿ ಆ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. therefore potential energy is equal to q into v. but potential energy which is equal to q into v ಅಂದ್ರೆ ನಮ್ಗೆ ಗೊತ್ತು, ಲಾಸ್ಟ್ ಸೆಷನ್ ನಾವು ಡಿರೈವ್ ಮಾಡಿದ್ವಿ ವೋಲ್ಟೇಜ್ ಅಂದ್ರೆ ಏನಂತ, ಪೊಟೆನ್ಶಿಯಲ್ ಅಂದ್ರೆ ಏನಂತ. 1/4 into q by r. So potential energy is equal to finally 1/4 q into that q divided by distance r. So next, electric potential due to system of two charges in absence of electric field. So ನಾವು ಎರಡು ಚಾರ್ಜ್ ನಡುವೆ ಇರತಕ್ಕಂಥ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಯಾವಾಗ ಎಲೆಕ್ಟ್ರಿಕ್ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಸೊ ಆ ಟೈಮಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾವೀಗ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ನ ಹೇಗೆ ಕಂಡು ಹಿಡಿದೀವಿ? ಸೊ ವರ್ಕ್ ಡನ್ ಏನಂದ್ರೆ ನಾನು ಆಗ್ಲೇ ಹೇಳಿದ್ದೆ, ಯಾವುದೇ ಒಂದು ಚಾರ್ಜ್ ನ ಇನ್ಫಿನಿಟಿಯಿಂದ ಪಾಯಿಂಟ್ ಗೆ ತರಬೇಕಂದ್ರೆ ಎಷ್ಟು ವರ್ಕ್ ಮಾಡ್ಬೇಕಾಗತ್ತೋ, ಸೊ ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎನರ್ಜಿ. ಸೊ ವರ್ಕ್ ಈಸ್ ಈಕ್ವಲ್ ಟು, ಫಸ್ಟ್ ಗೆ Q2 ಚಾರ್ಜ್ ನ ಮರ್ತ್ಬಿಡಿ, ಬರೀ Q1 ಚಾರ್ಜ್ ಇದೆ ಅಷ್ಟೇ ಅಂತ ತಿಳ್ಕೊಳ್ಳಿ. ನಾವು ಈ Q1 ಚಾರ್ಜ್ ನ ಇನ್ಫಿನಿಟಿಯಿಂದ ಈ ಪಾಯಿಂಟ್ ಗೆ ತೆಗ್ಬೇಕಂದ್ರೆ ಎಷ್ಟು ವರ್ಕ್ ಮಾಡ್ಬೇಕು? ಇಲ್ಲಿ ಸುತ್ತಮುತ್ತ ಯಾವುದೇ ಚಾರ್ಜ್ ಇರಲ್ಲ, Q2 ಇಲ್ಲ ಅಂದ್ರೆ, ಮತ್ತೆ ಯಾವುದೇ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇಲ್ಲ. ಸೊ ಇಲ್ಲಿ ಏನು ಇಲ್ದಾಗ ನಾವು Q2 ತರಬೇಕಂದ್ರೆ ಇನ್ಫಿನಿಟಿಯಿಂದ ಈ ಪಾಯಿಂಟ್ ಗೆ ವರ್ಕ್ ಡನ್ ಇಸ್ 0, ಯಾಕಂದ್ರೆ ನಾವು ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್, ಎಕ್ಸ್ಟರ್ನಲ್ ಫೀಲ್ಡ್, ಎಕ್ಸ್ಟರ್ನಲ್ ಚಾರ್ಜ್ ಏನೂ ಇಲ್ಲ. ಬಟ್ ನಾವು ಅದೇ W2 ಅಂದ್ರೆ Q2 ನ ಇನ್ಫಿನಿಟಿಯಿಂದ ಈ ಪಾಯಿಂಟ್ ಗೆ ತರಬೇಕಾದ್ರೆ, ಸೊ ಅಲ್ಲಿ Q1 ಚಾರ್ಜ್ ಇರುತ್ತೆ. ಯಾಕಂದ್ರೆ ಫಸ್ಟ್ ನಾವು Q1 ಚಾರ್ಜ್ ತಂದ್ಬಿಟ್ಟು ನೆಕ್ಸ್ಟ್ Q2 ಚಾರ್ಜ್ ನ ತಂದ್ರೆ ಈ Q1 ಚಾರ್ಜ್ ಇಂದ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಈ Q2 ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ. ಸೊ ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು Q2 ಈ ಚಾರ್ಜ್ ಇಂಟು V1 ಪೊಟೆನ್ಶಿಯಲ್ ಡ್ಯೂ ಟು 1 ಇಂಟು ಚಾರ್ಜ್ Q2 ಮಾಡಿದ್ರೆ ನಾವು ಇನ್ಫಿನಿಟಿಯಿಂದ ಈ ಪಾಯಿಂಟ್ ಗೆ ತರಕ್ಕೆ ವರ್ಕ್ ಡನ್ ಸಿಗುತ್ತೆ. ಸೊ W2 is equal to Q2 into potential V1. V1 ಅಂದ್ರೇನು? 1/4 into Q1 by R. So total work is equal to W1 plus W2 which is equal to 1/4 Q1 Q2 divided by R. ಅದೇ ನಾನು ಹೇಳಿದ್ದೆ, ವರ್ಕ್ ನಾವೆಷ್ಟು ವರ್ಕ್ ಮಾಡ್ತೀವೋ ಆ ಪೂರ್ತಿ ವರ್ಕ್ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ. therefore potential energy is equal to 1/4 Q1 Q2 by R. Next, potential energy due to system of three charges in absence of electric field. ಸೊ ನಾವು ಟೂ ಚಾರ್ಜಸ್ ಮಧ್ಯ ಪೊಟೆನ್ಶಿಯಲ್ ಎನರ್ಜಿ ಕಂಡಿಡಿದ್ವಿ, ಈ ಟೈಮ್ ತ್ರೀ ಚಾರ್ಜಸ್ ಮಧ್ಯ ಪೊಟೆನ್ಶಿಯಲ್ ಎನರ್ಜಿ ಕಂಡಿಡಿದ್ವಿ. ಸೊ ಸೇಮ್ ಮೆಥಡ್, ಈ Q3 ಮತ್ತೆ Q2 ಚಾರ್ಜ್ ಗಳನ್ನ ತೆಗೆದುಬಿಡೋಣ. ಫಸ್ಟ್ Q1 ಚಾರ್ಜ್ ಅಷ್ಟೇ ಇರುತ್ತೆ. ಸೊ Q1 ಚಾರ್ಜ್ ಇನ್ಫಿನಿಟಿಯಿಂದ ಈ ಪಾಯಿಂಟ್ ತರಕ್ಕೆ ನಾವು ಏನು ವರ್ಕ್ ಮಾಡಬೇಕಾಗಿರಲ್ಲ. W1 is equal to 0. then W2 is equal to Q1 into V1, Q2 into V1. ಏನಕ್ಕೆ Q1 ಅಂದ್ರೆ ನಾವು Q1 ಮುಂಚೆ ಇಟ್ಟಿರ್ತೀವಿ, ಸೊ ಇದರಿಂದ ಪೊಟೆನ್ಶಿಯಲ್ ಇರುತ್ತೆ. therefore W2 will be Q2 into V1. ಬಟ್ ಇನ್ನು ನಾವು Q3 ತಂದಿಲ್ಲ, ಈಗ ಜಸ್ಟ್ Q2 ನ ತರ್ತಾ ಇದೀವಿ, which is equal to 1/4 Q1 Q2 by R1. ಈ ಎರಡರ ಡಿಸ್ಟೆನ್ಸ್ R1. ಅದೇ ನಾವು W3 ಅಂದ್ರೆ ಈ Q3 ನ ತರಬೇಕಾದ್ರೆ ಎಷ್ಟು ವರ್ಕ್ ಮಾಡಬೇಕು? ಈ ಟೈಮ್ ಅಲ್ಲಿ ಈ ಎರಡೂ ಚಾರ್ಜ್ ಇಂದಾನು ಪೊಟೆನ್ಶಿಯಲ್ ಇರುತ್ತೆ. therefore Q3 into V1 plus V2 ಎರಡೂ ಚಾರ್ಜಿನ ಪೊಟೆನ್ಶಿಯಲ್ which is equal to Q3 into 1/4 Q1 divided by R3. ಈ ಎರಡರ ನಡುವೆ ಡಿಸ್ಟೆನ್ಸ್ Q1 Q3 ನಡುವೆ ಡಿಸ್ಟೆನ್ಸ್ ಪ್ಲಸ್ 1/4 Q2 divided by R2. Q2 ಮತ್ತೆ Q3 ನಡುವೆ ಇರತಕ್ಕಂಥ ಡಿಸ್ಟೆನ್ಸ್. ಸೊ ಟೋಟಲ್ ವರ್ಕ್ is equal to W1 plus W2 plus W3. ಸೊ ವರ್ಕ್ is equal to finally 1/4 Q1 Q2 by R1 Q1 Q3 by R3 plus Q2 Q3 by Q2.
ದೆನ್ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ನಾವೆಷ್ಟು ವರ್ಕ್ ಮಾಡಿರ್ತೀವೋ ಅಷ್ಟು ವರ್ಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಆ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ದರ್ಫೋರ್ ವರ್ಕ್ ಪೊಟೆನ್ಷಿಯಲ್ ಎನರ್ಜಿ ಕೂಡ ಈ ಸೇಮ್ ವರ್ಕ್ ಅಷ್ಟೇ ಇರುತ್ತೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಟೂ ಚಾರ್ಜಸ್ ಇನ್ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಟೈಮ್ ಅಲ್ಲಿ ಏನೋ ಕ್ಯೂ ಅನ್ನ ನಾವು ತರಬೇಕಾದ್ರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ. ಸೊ ಈಗ ನೋಡಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ನಾವು ಫಸ್ಟ್ ಕ್ಯೂ ಅನ್ನ ತರೋಣ. ಸೊ ಕ್ಯೂ ಅನ್ನ ತರಬೇಕಂದ್ರೆ ಈ ಟೈಮ್ ನಾವು ವರ್ಕ್ ಮಾಡ್ಲೇಬೇಕು. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಇಂದ ನೆಗೆಟಿವ್ ಚಾರ್ಜ್ ಹೋಗ್ತಾ ಇದೆ. ಸೊ ನಾವು ಈ ಪಾಸಿಟಿವ್ ಚಾರ್ಜ್ ನ ತಗೊಂಡ್ಬರ್ಬೇಕಂದ್ರೆ ದೇರ್ ವಿಲ್ ಬಿ ಏನೋ ರಿಪಲ್ಷನ್ ಇರುತ್ತೆ. ಸೊ ನಾವು ಈ ಟೈಮ್ ಎಕ್ಸ್ಟ್ರಾ ವರ್ಕ್ ಮಾಡ್ಲೇಬೇಕು. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇರೋದ್ರಿಂದಾನೇ ನಾವು ಏನು ಎಲೆಕ್ಟ್ರಿಕ್ ಫೀಲ್ಡ್ ನ ನೋಡೋಕೆ ಕಾಣುತ್ತೆ. ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಬಿಕಾಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಒಂದ್ ಪಾರ್ಟ್ ಅಲ್ಲಿ V1 ಇದ್ರೆ ಇನ್ನೊಂದು ಪಾರ್ಟ್ ಅಲ್ಲಿ V2 ಇರುತ್ತೆ. ಇದು ಹೈಯರ್ ಪೊಟೆನ್ಷಿಯಲ್, ಇದು ಲೋಯರ್ ಪೊಟೆನ್ಷಿಯಲ್. ಸೊ W1 ವಿಲ್ ಬಿ ಈಕ್ವಲ್ ಟು Q1 ಚಾರ್ಜ್ ಇಂಟು ಪೊಟೆನ್ಷಿಯಲ್, ಅಲ್ಲಿಂದ ಆ ಪಾಯಿಂಟಿನ ಪೊಟೆನ್ಷಿಯಲ್ ಅಂದ್ರೆ V1. ಅಂಡ್ W2 ಇಸ್ ಈಕ್ವಲ್ ಟು ಈ ಟೈಮು ಈ ಪೊಟೆನ್ಷಿಯಲ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ನ ಪೊಟೆನ್ಷಿಯಲ್ ಅದರ ಜೊತೆಗೆ ಈ Q1 ಚಾರ್ಜ್ ನ ಪೊಟೆನ್ಷಿಯಲ್ ಎರಡೂ ಇರುತ್ತೆ. ಸೊ W2 is equal to Q2 into V2 plus 1 by 4 epsilon naught Q1 divided by R. So W will be is equal to W1 plus W2, Q1 V1 plus Q2 V2. So ಈ values ನ ನಾವು ಇಲ್ಲಿ substitute ಮಾಡಿದ್ರೆ finally potential energy is equal to Q1 V1 plus Q2 V2 plus 1 by 4 epsilon naught Q1 Q2 divided by R. Next, work done in moving a charge from point to another point. So one point ಇಂದ ನಾವು ಇನ್ನೊಂದು ಪಾಯಿಂಟ್ ಗೆ ತಗೊಂಡು ಹೋಗಕ್ಕೆ ಒಂದು ಚಾರ್ಜ್ ನ ಎಷ್ಟು ವರ್ಕ್ ಮಾಡ್ಬೇಕಾಗತ್ತೆ ಅಂದ್ರೆ W is equal to Q into V2 minus V1. So V2 minus V1 ಅಂದ್ರೆ ನಾವು ಫಸ್ಟ್ ಪಾಯಿಂಟ್ ಅಲ್ಲಿ ಏನಾದ್ರು ಅದು ಲೋಯರ್ ಪೊಟೆನ್ಷಿಯಲ್ V1 ಇದ್ದು ಅಲ್ಲಿಂದ ನಾವು ಚಾರ್ಜ್ ನ ನೆಕ್ಸ್ಟ್ ಪಾಯಿಂಟ್ ಗೆ ಅಂದ್ರೆ ಹೈಯರ್ ಪೊಟೆನ್ಷಿಯಲ್ V2 ಗೆ ತಗೊಂಡು ಹೋಗ್ಬೇಕಂದ್ರೆ ಸೊ ವರ್ಕ್ ಡನ್ ವಿಲ್ ಬಿ is equal to Q into V2 minus V1. ಈ ಎರಡು ಪೊಟೆನ್ಷಿಯಲ್ ನ ಡಿಫರೆನ್ಸ್ ಇಂಟು ಆ ಚಾರ್ಜ್, ಯಾವ ಚಾರ್ಜ್ ನ ನಾವು ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ತಗೊಂಡು ಹೋಗ್ಬೇಕು ಆ ಚಾರ್ಜ್. If potential energy is positive, then charges will repel. So potential energy ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನಾದ್ರು ಪಾಸಿಟಿವ್ ವ್ಯಾಲ್ಯೂ ಬಂತಂದ್ರೆ ಸೊ ಎರಡು ಚಾರ್ಜ್ ರಿಪೆಲ್ ಆಗುತ್ತೆ. ಸೊ ರಿಪೆಲ್ ಆಗುತ್ತೆ ಅಂದ್ರೆ ಎರಡು ಚಾರ್ಜ್ ಲೈಕ್ ಚಾರ್ಜಸ್ ಅಂತ ಒಂದೇ ಚಾರ್ಜ್ ಇರುತ್ತೆ. ಪಾಸಿಟಿವ್ ಪಾಸಿಟಿವ್ ಇರ್ಬೋದು, ಇಲ್ಲ ನೆಗೆಟಿವ್ ನೆಗೆಟಿವ್ ಇರ್ಬೋದು. If potential energy is negative, then charges will attract. ಸೊ ನೆಗೆಟಿವ್ ಏನಾದ್ರು ಪೊಟೆನ್ಷಿಯಲ್ ಎನರ್ಜಿ ಸಿಕ್ಕರೆ ಆ ಎರಡು ಚಾರ್ಜಸ್ ಆಪೋಸಿಟ್ ಚಾರ್ಜಸ್ ಆಗಿರ್ತವೆ. ನೆಕ್ಸ್ಟ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನು? The surface that has same potential at all the points on the surface. ನಾವು ಯಾವ್ದಾದ್ರು ಒಂದು ಸರ್ಫೇಸ್ ತಗೊಂಡ್ರೆ ಎಲ್ಲಾ ಪಾಯಿಂಟ್ ಅಲ್ಲೂ ಒಂದೇ ಪೊಟೆನ್ಷಿಯಲ್ ಇರುತ್ತೆ ಈ ಸರ್ಫೇಸ್ ಮೇಲೆ. ಈಗ ನಾವು ಈ ಸರ್ಫೇಸ್ ನ ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಏನ್ ಪೊಟೆನ್ಷಿಯಲ್ ಇರುತ್ತೋ ಈ ಪಾಯಿಂಟ್ ಅಲ್ಲಿ ಕೂಡ ಸೇಮ್ ಅದೇ ಪೊಟೆನ್ಷಿಯಲ್ ಇರುತ್ತೆ. ಸೊ ದಟ್ ಈಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಪ್ರಾಪರ್ಟೀಸ್. The work done in moving a charge in equipotential is zero. ಸೊ ನಾನು ಹೇಳಿದ್ದೆ, ಯಾವಾಗಾದ್ರೂ ಎರಡು ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೆ, ಏನಾದ್ರು ಬೇರೆ ಬೇರೆ ಪೊಟೆನ್ಷಿಯಲ್ ಇದ್ರೆ ಆ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಮೂವ್ ಮಾಡಕ್ಕೆ ನಾವು ವರ್ಕ್ ಮಾಡ್ಬೇಕಾಗತ್ತೆ. ಬಟ್ ಈ ಅದೇ ಸರ್ಫೇಸ್ ಮೇಲೆ ಎಲ್ಲಾ ಕಡೆನೂ ಸೇಮ್ ಪೊಟೆನ್ಷಿಯಲ್ ಇದ್ರೆ ನಾವೇನು ವರ್ಕ್ ಮಾಡೋದು ಬೇಕಿಲ್ಲ. ಸೊ ಚಾರ್ಜ್ ನ ನಾವು ವರ್ಕ್ ಮಾಡದೇನೆ ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ತಗೊಂಡು ಹೋಗ್ಬೋದು. Then two equipotential surface never intersect. ಸೊ ಎರಡು equipotential surface ಯಾವಾಗ್ಲೂ ಇಂಟರ್ಸೆಕ್ಟ್ ಆಗಲ್ಲ. ಸೊ ಇಂಟರ್ಸೆಕ್ಟ್ ಅಂದ್ರೆ ಒಂದು ಲೈನ್ ಹೀಗೆ ಇನ್ನೊಂದು ಲೈನ್ ಅಡ್ಡ ಬರೋದು. ಸೊ ಈ ತರ ಯಾವಾಗ್ಲೂ ಆಗಲ್ಲ. ಏನಕ್ಕಂದ್ರೆ ಈಗ ನೋಡಿ, ಒಂದು ಸರ್ಫೇಸ್ ಅಲ್ಲಿ ಒಂದು ಪಾಯಿಂಟ್ ನ ನಾವು ಕನ್ಸಿಡರ್ ಮಾಡಿದ್ರೆ ಅದರ ಪೊಟೆನ್ಷಿಯಲ್ V1 ಅಂತ ತಗೊಳ್ಳೋಣ. ಸೊ ಇನ್ನೊಂದು ಸರ್ಫೇಸ್ ಅದೇ ಪಾಯಿಂಟ್ ಮೇಲೆ V2 ಹೇಗಾಗ್ಲಿಕ್ಕೆ ಸಾಧ್ಯ? ಒಂದೇ ಪಾಯಿಂಟ್ ಅಲ್ಲಿ ಎರಡೆರಡು ಪೊಟೆನ್ಷಿಯಲ್ ಬಂದ್ರೆ ದಟ್ ಇಸ್ ಮೀನಿಂಗ್ಲೆಸ್. ಸೊ equipotential surface will never intersect. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಇದು ನಮಗೆ ಕಾನ್ಸೆಪ್ಟ್ ಗೊತ್ತಿರೋದೆ. ಯಾವಾಗ್ಲೂ ಸರ್ಫೇಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಥವಾ ಎನಿ ಸರ್ಫೇಸ್ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಕ್ಸಾಂಪಲ್, ಸರ್ಫೇಸ್ ಆಫ್ ಎನಿ ಕಂಡಕ್ಟರ್ ವಿತ್ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಮತ್ತೆ ಎಲೆಕ್ಟ್ರಿಕ್ ಸ್ಪೆರಿಕಲ್ ಸರ್ಫೇಸ್ ವಿತ್ ಪಾಯಿಂಟ್ ಚಾರ್ಜ್ ಅಟ್ ಸೆಂಟರ್. ಒಂದು ಸ್ಪೆರಿಕಲ್ ಸರ್ಫೇಸ್ ಅದ್ರ ಮಿಡ್ಲ್ ಅಲ್ಲಿ ಒಂದು ಪಾಯಿಂಟ್ ಚಾರ್ಜ್ ನ ಇಟ್ರೆ ಸೊ ದಟ್ ವಿಲ್ ಬಿಕಮ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಸ್ವಲ್ಪ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡೋಣ. Calculate the potential at point P due to charge of 4 into 10 power minus 7 coulomb located at 9 centimeter away. So ಇದು ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಪೊಟೆನ್ಷಿಯಲ್ ಅವರೇನು ಹೇಳಿದ್ದಾರೆ, ಈ ಚಾರ್ಜ್ ಒಂದು ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಸೊ ಅಲ್ಲಿಂದ 9 ಸೆಂಟಿಮೀಟರ್ ಮುಂದ್ಗಡೆ ಒಂದು ಪಾಯಿಂಟ್ ನ ಕ್ರಿಯೇಟ್ ಮಾಡಿ ಆ ಪಾಯಿಂಟ್ ಅಲ್ಲಿ ಈ ಚಾರ್ಜ್ ಇಂದ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ಹೇಗೆ ಮಾಡೋಣ ಅಂದ್ರೆ V is equal to ನಮ್ಗೆ ಫಾರ್ಮುಲಾ ಗೊತ್ತು, 1/4 epsilon naught into Q divided by R.
ಸೊ ಚಾರ್ಜ್ ನಮಗೆ ಕೊಟ್ಟಿದ್ದಾರೆ 4 into 10 power minus 7, ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ 9 ಸೆಂಟಿಮೀಟರ್. ಸೊ ನಾವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ Vp is equal to 4 into 10 to the power 4 volts. ನೆಕ್ಸ್ಟ್ ಕ್ವಶನ್ ಏನಂದ್ರೆ, hence obtain the work done in bringing the charge 2 into 10 to the power minus 9 coulomb from infinity to the point P. Does the answer depend on the path along which the charge is brought? ಸೊ ನಾನೀಗ ಸೆಕೆಂಡ್ ಕ್ವಶನ್ ಏನ್ ಹೇಳ್ತಾ ಇದ್ರೆ, ನಾವು ನೆಕ್ಸ್ಟ್ ಇನ್ನೊಂದು ಚಾರ್ಜ್ ನ ಅದೇ ಪಾಯಿಂಟ್ ಪಿ ಗೆ ತರಕ್ಕೆ ಎಷ್ಟು ವರ್ಕ್ ಮಾಡ್ಬೇಕಾಗತ್ತೆ, ಇನ್ನೊಂದು ಚಾರ್ಜ್ ಏನು 2 into 10 power minus 9 ಕೂಲಮ್ ನ ಅದೇ ಪಾಯಿಂಟ್ ಗೆ ತರಕ್ಕೆ ನಾವೆಷ್ಟು ವರ್ಕ್ ಮಾಡ್ಬೇಕಾಗತ್ತೆ. ಸೊ W is equal to Q into V. ಚಾರ್ಜ್ ಎಷ್ಟು, ಈ ಚಾರ್ಜ್. ಬಟ್ ಇಲ್ಲಾಗ್ಲೇ ನಾವು ಫಸ್ಟ್ ಚಾರ್ಜ್ 4 into 10 to the power minus 7 ಚಾರ್ಜ್ ಇರೋದ್ರಿಂದ ಸೊ ಇದರಿಂದ ಇಲ್ಲಿ ಪೊಟೆನ್ಶಿಯಲ್ ಉತ್ಪನ್ನ ಆಗಿರುತ್ತೆ. ಸೊ ಈ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಪೊಟೆನ್ಶಿಯಲ್ into a charge 2 into 10 to the power minus 9 charge. So work will be is equal to 8 into 10 to the power minus joule. Next ಏನು ಕೇಳಿದಾನೆ, does the answer depend on the path along the charge is brought ಅಂತ ಕೇಳಿದಾನೆ. Actually work done is path independent. ಸೊ ನೀವು ಯಾವುದೇ ಪಾತ್ ಅಂತ ತಗೊಂಬನ್ನಿ, ಇನ್ಫಿನಿಟಿ ಇಲ್ಲಿದೆ ಅಂದ್ರೆ ಸೊ ಇಲ್ಲೆಲ್ಲೋದಿಂದ ನಾವು ಚಾರ್ಜ್ ತರ್ತಾ ಇದೀವಿ, ಈ ಜಾಗದಿಂದ ಇಲ್ಲಿಗೆ ಚಾರ್ಜ್ ತಂದ್ರು, ಈ ಜಾಗದಿಂದ ಇಲ್ಲಿಗೆ ಚಾರ್ಜ್ ತಂದ್ರು, ಸೊ ಇಲ್ಲಿಂದ ಇಲ್ಲಿಗೆ ಚಾರ್ಜ್ ತಂದ್ರು, ನಾವು ಅದೇ ವರ್ಕ್ ಅಂದ್ರೆ 8 into 10 to the power minus joule ಅಷ್ಟು ವರ್ಕ್ ಮಾಡ್ಲೇಬೇಕಾಗುತ್ತೆ. ಸೊ ಇದು ಜಾಸ್ತಿನೂ ಆಗಲ್ಲ, ವರ್ಕ್ ಕಡಿಮೆನೂ ಆಗಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, 2 charges 3 into 10 to the power minus 8 and minus 2 into 10 to the power minus 8 coulomb are located 15 centimeter apart. At what point on the line joining two charges is electrical potential 0? Take the potential at infinity to be 0. ಸೊ ಕ್ವಶನ್ ಏನಂದ್ರೆ, ಇಲ್ಲಿ 2 ಪಾಯಿಂಟ್ ಚಾರ್ಜ್ ಇದೆ. ಸೊ ನಾವಿಲ್ಲಿ ಪಾಯಿಂಟ್ ಕಂಡುಹಿಡಬೇಕು, ಯಾವ ಪಾಯಿಂಟ್ ಅಲ್ಲಿ ಈ 2 ಚಾರ್ಜ್ ಇಂದ ಪೊಟೆನ್ಶಿಯಲ್ 0 ಇರುತ್ತೆ ಅಂತ. ಸೊ ಲೆಟ್ಸ್ ಕನ್ಸಿಡರ್ ಪಾಯಿಂಟ್ ಪಿ. ಈ 2 ಚಾರ್ಜ್ ನಡುವೆ ಒಂದು ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡೋಣ. ಸೊ 0 ಪೊಸಿಷನ್ ಅಂದ್ರೆ O ಪೊಸಿಷನ್ ಇಂದ ಎಕ್ಸ್ ಡಿಸ್ಟೆನ್ಸ್. ಸೊ ಉಳ್ಕಿದ ಡಿಸ್ಟೆನ್ಸ್ ಈ 15 ಮೈನಸ್ ಎಕ್ಸ್ ಡಿಸ್ಟೆನ್ಸ್. ಸೊ ಇದು 15 ಮೈನಸ್ ಎಕ್ಸ್. ಲೆಟ್ ದ ಪಾಯಿಂಟ್ ಬಿ ಪಿ where the potential is 0. ಸೊ ನಾವು ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ 0 ಅಂತ ಕನ್ಸಿಡರ್ ಮಾಡಿದ್ರೆ ನಾವು 1/4 epsilon naught into Q ಅಂದ್ರೆ 3 into 10 to the power minus 8 divided by R. ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್ ಡಿಸ್ಟೆನ್ಸ್, x into 10 to the power minus 2 ಯಾಕಂದ್ರೆ ಎಕ್ಸ್ ಸೆಂಟಿಮೀಟರ್, ಮೈನಸ್ ಯಾಕಂದ್ರೆ ಇದು ನೆಗೆಟಿವ್ ಚಾರ್ಜ್ 2 into 10 to the power minus 8 divided by ಈ ಡಿಸ್ಟೆನ್ಸ್ ಎಷ್ಟು 15 minus x into 10 to the power minus 2. ಸೊ ನಮಗೆ ಫೈನಲ್ ಎಕ್ಸ್ ಎಷ್ಟು ಇಲ್ಲಿ 0.0 ಅಂತ ಹೇಳಿದ್ರೆ ಅಂದ್ರೆ ಪೊಟೆನ್ಶಿಯಲ್ 0 ಅಂತ ಹೇಳಿದ್ರೆ. So we will equate this equation to 0. So finally ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ, x is equal to 9 cm. ಸೊ ಇನ್ನೊಂದು ಕೇಸ್ ನಾವು ಯೋಚನೆ ಮಾಡಿದ್ರೆ ಈ ಪಾಯಿಂಟ್ ಹೊರಗಡೆ ಕೂಡ ಇರಬಹುದಲ್ಲ. ಸೊ ಹೊರಗಡೆ ಪಾಯಿಂಟ್ ಇಟ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ x, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ x minus 15. ನೆಕ್ಸ್ಟ್ ಈಕ್ವೇಶನ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಒಂದೇ ಚೇಂಜ್ ಆಗೋದು, ಈ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಯಾಕಂದ್ರೆ ಇಲ್ಲಿಂದ ಈ ಪಾಯಿಂಟ್ ನಡುವೆ ಡಿಸ್ಟೆನ್ಸ್ x ಇರುತ್ತೆ, ಇಲ್ಲಿಂದ ಈ ಪಾಯಿಂಟ್ ನಡುವೆ ಎ ಪಾಯಿಂಟ್ ಇಂದ ಪಿ ಡ್ಯಾಶ್ ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಈ 15 ಸಾರಿ ಇಲ್ಲ ಎಕ್ಸ್ ಟೋಟಲ್ ಎಕ್ಸ್ ಮೈನಸ್ ಈ 15 ಮಾಡಿದ್ರೆ ನಮ್ಗೆ ಈ ಡಿಸ್ಟೆನ್ಸ್ ಸಿಗುತ್ತೆ. ಸೊ 3/x minus 2/x minus 15. ಫೈನಲ್ ಆಗಿ ಆನ್ಸರ್ ನಮಗೆ x is equal to 45 ಸೆಂಟಿಮೀಟರ್ ಸಿಗುತ್ತೆ. ಸೊ ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂದ್ರೆ ಏನು? Electrically sensitive instruments can be kept inside a conductor in order to shield it from external electric field. ಸೊ ಎಲೆಕ್ಟ್ರಿಕಲಿ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಚೇಂಜ್ ಆಗುವಂತದಿದ್ರೆ ಅದ್ರ ವ್ಯಾಲ್ಯೂನ ಅದು ಚೇಂಜ್ ಮಾಡ್ಕೊಳ್ಳುವಂತ ಸೆನ್ಸಿಟಿವ್ ಎಲಿಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಏನಾದ್ರಿದ್ರೆ ಅದನ್ನ ನಾವು ಕಾಪಾಡಕ್ಕೆ ಒಂದು ಕಂಡಕ್ಟರ್ ಒಳಗಡೆ ಇಡ್ತೀವಿ. ಸೊ ಏನಕ್ಕಂದ್ರೆ ಇದು ಸಿಂಪಲ್, ನಾನು ನಿಮಗೆ ಲಾಸ್ಟ್ ಚಾಪ್ಟರ್ ಹೇಳಿದ್ದೆ, ಲಾಸ್ಟ್ ಚಾಪ್ಟರ್ ಇಂದಾನು ಹೇಳ್ತಾ ಬಂದಿದ್ದೀನಿ, ಯಾವುದೇ ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ್ಲೂ 0 ಇರುತ್ತೆ. ಸೊ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡೇ ಇರಲ್ಲ ಅಂದ್ರೆ ಸೊ ನೀವು ಯಾವುದೇ ಎಲೆಕ್ಟ್ರಿಕಲ್ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಇಟ್ರು ಆ ಇನ್ಸ್ಟ್ರೂಮೆಂಟ್ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ. ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರಭಾವ ಒಳಗಡೆ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಮೇಲೆ ಬೀಳಲ್ಲ. ಸೊ ಎಕ್ಸಾಂಪಲ್ ಏನಂತದಕ್ಕೆ, ಇಟ್ ಈಸ್ ಸೇಫರ್ ಟು ಸಿಟ್ ಇನ್ಸೈಡ್ ಅ ಕಾರ್ ಡ್ಯೂರಿಂಗ್ ಲೈಟ್ನಿಂಗ್ ಬಿಕಾಸ್ ಇನ್ಸೈಡ್ ದ ಕಾರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಹೆನ್ಸ್ ಇಟ್ ಇಸ್ ಕಂಪ್ಲೀಟ್ಲಿ ಶೀಲ್ಡೆಡ್ ಫ್ರಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಚಾರ್ಜಸ್. ಸೊ ನಾವು ಗುಡುಗು ಸಿಡಿಲು ಬಂದಾಗ ಏನಾದ್ರು ಕಾರ್ ಒಳಗೆ ಕೂತ್ರೆ ನಾವು ಅದು ಒಂದು ಒಳ್ಳೆ ಪ್ರೊಟೆಕ್ಷನ್ ನಮಗೆ ನೀಡುತ್ತೆ ಕಾರ್. ಯಾಕಂದ್ರೆ ಕಾರ್ ಮೇಲ್ಗಡೆ ಬಾಡಿ ಮೆಟಲ್ ಬಾಡಿ ಆಗಿರೋದ್ರಿಂದ ಇಟ್ ಆಕ್ಟ್ಸ್ ಲೈಕ್ ಏನೋ ಒಂದು ಎಲೆಕ್ಟ್ರಿಕ್ ಕವಚ ಇದ್ದಂಗೆ. ಸೊ ಯಾವಾಗ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೇನೆ ಇರುತ್ತೆ, ಒಳಗಡೆ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಯಾಕಂದ್ರೆ ಒಳಗಡೆ ಮೆಟಲ್ ತುಂಬಾ ಕಡಿಮೆ ಇರುತ್ತೆ ನಮಗೆ ನೋಡಕ್ಕೆ.
ಸೊ ನಾವು ಒಳಗಡೆ ಇದ್ರೆ ನಮ್ಮ ಮೂಲಕ ಎಲೆಕ್ಟ್ರಿಕ್ ಚಾರ್ಜಸ್ ಪಾಸ್ ಆಗಲ್ಲ, ಸೊ ನಮಗೆ ಯಾವುದೇ ಶಾಕ್ ಹೊಡೆಯಲ್ಲ. Next, polar molecules. The molecules where the centers of positive and negative charges are separated by a very small distance. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಏನಂದ್ರೆ ನೆಗೆಟಿವ್ ಮತ್ತೆ ಪಾಸಿಟಿವ್ ಚಾರ್ಜಸ್ ನ ಸೆಂಟರ್ಸ್ ಏನಾದ್ರೂ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದ್ದು ಅವೆರಡೂ ಅಟ್ಯಾಚ್ ಆಗಿದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಎಕ್ಸಾಂಪಲ್ ಏನಂದ್ರೆ HCl, H2O ಅಂಡ್ HF ಎಕ್ಸೆಟ್ರಾ. ಸೊ HCl ಅಲ್ಲಿ ನೋಡೋಣ. ಸೊ ಹೈಡ್ರೋಜನ್ ಯಾವಾಗಲೂ ಪಾಸಿಟಿವ್ ಎಲಿಮೆಂಟ್, ಹೈಡ್ರೋಜನ್ ಗ್ಯಾಸ್ ಇಸ್ ಪಾಸಿಟಿವ್ ಚಾರ್ಜ್ H+, ಮತ್ತೆ Cl ಇಸ್ ನೆಗೆಟಿವ್, ಕ್ಲೋರಿನ್ ಮೈನಸ್. ಸೊ ಈ ಎರಡು ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ನ ಸೆಂಟರ್, ಸೊ ಈ ಮಾಲಿಕ್ಯೂಲ್ ಅಲ್ಲಿ ಈ ಸೆಂಟರ್ ಸ್ವಲ್ಪ ಹತ್ರ ಇದೆ, ಈ ಪೂರ್ತಿ H ಮತ್ತೆ ಪೂರ್ತಿ Cl ಸಪರೇಟ್ ಆಗಿಲ್ಲ. ಸೊ ಈ ಮಾಲಿಕ್ಯೂಲ್ ನಾವು ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಬೇಸಿಕಲಿ ಏನಂದ್ರೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇದ್ರೆ ಸೊ ದಟ್ ವಿಲ್ ಬಿ ಇವೆಂಚುಯಲಿ ಬಿಕಮ್ ಪೋಲಾರ್ ಮಾಲಿಕ್ಯೂಲ್ಸ್. ನೆಕ್ಸ್ಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ the molecules in which centers of positive and negative charges coinciding. ಅಂದ್ರೆ ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಎರಡೂ ಚಾರ್ಜಸ್ ಸೇಮ್ ಇದ್ರೆ ಅದರನ್ನ ಚಾರ್ಜ್ ನ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಇದರಲ್ಲಿ ಒಂದು N+, ಒಂದು N- ಅಂತ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಎರಡರದ್ದು ಪ್ರಾಪರ್ಟೀಸ್ ಸೇಮ್ ಇದೆ. ಸೊ ದೆನ್ ಇಟ್ ಇಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಎಕ್ಸಾಂಪಲ್ ಏನಂದ್ರೆ N2, O2, H2 ಇವೆಲ್ಲ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಡೈಎಲೆಕ್ಟ್ರಿಕ್. ಸೊ ಡೈಎಲೆಕ್ಟ್ರಿಕ್ ಅಂದ್ರೆ ಏನು? A dielectric is an electrical insulator that can be polarized when applied electric field. So dielectric ಅನ್ನೋದು ಒಂದು ಇನ್ಸುಲೇಟರ್, ಪ್ಲಾಸ್ಟಿಕ್ ಮತ್ತೆ ಏನೋ ಪೇಪರ್ ತರ ಅದು ಒಂದು ಇನ್ಸುಲೇಟರ್, ಬಟ್ ಇಟ್ ಕ್ಯಾನ್ ಬಿ ಪೋಲರೈಸ್ ಬೈ ಅನ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಪೋಲರೈಸ್ ಏನಂದ್ರೆ ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಬರುತ್ತೆ ಪೋಲರೈಸ್ ಡೆಫಿನೇಷನ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಡೈಎಲೆಕ್ಟ್ರಿಕ್ಸ್. ಸೊ ಪೋಲಾರ್ ಡೈಎಲೆಕ್ಟ್ರಿಕ್ ಅಂದ್ರೆ ಯಾವ ಡೈಎಲೆಕ್ಟ್ರಿಕ್ ಅಲ್ಲಿ ಪೋಲಾರ್ ಮಾಲಿಕ್ಯೂಲ್ಸ್ ಇರುತ್ತೋ, ಯಾವ ಇನ್ಸುಲೇಟರ್ ಅಲ್ಲಿ ಪೋಲಾರ್ ಮಾಲಿಕ್ಯೂಲ್ಸ್ ಇರುತ್ತೋ, ಸೊ ದಟ್ ಈಸ್ polar dielectric. ಮತ್ತೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್, ದ ಡೈಎಲೆಕ್ಟ್ರಿಕ್ ಕಂಟೈನ್ಸ್ ಆಫ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಅಂದ್ರೆ ಯಾವ ಡೈಎಲೆಕ್ಟ್ರಿಕ್ ಅಲ್ಲಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಇರುತ್ತೋ ಸೊ ದಟ್ ಈಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್. ಪೋಲರೈಸೇಷನ್ ಅಂದ್ರೆ ಏನು? ಇಲ್ಲಿ ಬಂದ್ ನೋಡಿ. ಪೋಲರೈಸೇಷನ್ ಅಂದ್ರೆ ದ ಓರಿಯಂಟೇಷನ್ ಆಫ್ ಡೈಪೋಲ್ ಆರ್ ಎನ್ ಇಂಡ್ಯೂಸ್ ಡೈಪೋಲ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡೈಪೋಲ್ ಅಂದ್ರೆ ನೀವು ನೋಡಿದ್ರಿ, ಡೈಪೋಲ್ ಅಂದ್ರೆ ಏನೋ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಏನಾದ್ರೂ ಇದ್ರೆ ಸೊ ನಾವು ಅದನ್ನ ಡೈಪೋಲ್ ಅಂತ ಕರಿತೀವಿ. So the orientation of the dipole or induced dipole along the electric field that is called as polarization. So ಯಾವುದೇ ಒಂದು ಡೈಪೋಲ್ ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ್ರೆ ಆ ಡೈಪೋಲ್ ಯಾವಾಗ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಅಲ್ಲೇ ಓರಿಯೆಂಟ್ ಆಗುತ್ತೆ. ಅಂದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಅಲ್ಲೇ ಏನೋ ತನ್ನ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಆ ಪ್ರೊಸೆಸ್ ನ ನಾವು ಪೋಲರೈಸೇಷನ್ ಅಂತ ಕರಿತೀವಿ. ಸೊ ಪೋಲಾರ್ ಡೈಎಲೆಕ್ಟ್ರಿಕ್ ಇನ್ ಎಕ್ಸ್ಟರ್ನಲ್ ಫೀಲ್ಡ್. ಸೊ ನಾವೇನಾದ್ರೂ ಪೋಲಾರ್ ಡೈಎಲೆಕ್ಟ್ರಿಕ್ ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಏನಾಗುತ್ತೆ? ಇನ್ ಆಬ್ಸೆನ್ಸ್ ಆಫ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ ದ ಡೈಪೋಲ್ಸ್ ಆರ್ ಓರಿಯೆಂಟೆಡ್ ಇನ್ ರ್ಯಾಂಡಮ್ ಡೈರೆಕ್ಷನ್, ದೇರ್ಫೋರ್ ನೆಟ್ ಡೈಪೋಲ್ ಮೊಮೆಂಟ್ ವಿಲ್ ಬಿ 0. ಸೊ ನಾವು ಪೋಲಾರ್ ಡೈಎಲೆಕ್ಟ್ರಿಕ್ ನ ಯಾವುದೇ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಡದೆ ಇದ್ರೆ ಸೊ ಡೈಪೋಲ್ಸ್ ಯಾವುದೇ ಒಂದು ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಮುಂಚೆ. ಸೊ ಈ ರ್ಯಾಂಡಮ್ ಡೈರೆಕ್ಷನ್ ಇಂದ ಏನಾಗುತ್ತೆ, ಈ ನೆಟ್ ಏನೋ ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 0, ಯಾಕಂದ್ರೆ ಈ ಡೈಪೋಲ್ ಮೂಮೆಂಟ್ ವೆಕ್ಟರ್ ಕ್ವಾಂಟಿಟಿ. ಸೊ ಇದು ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಇದು ಆಪೋಸಿಟ್ ಡೈರೆಕ್ಷನ್ ಇರುತ್ತೆ ಇನ್ನೊಂದು ಯಾವುದೋ ಡೈಪೋಲ್. ಸೊ ಎಲ್ಲಾ ಡೈಪೋಲ್ಸ್ ತಮ್ಮ ತಮ್ಮ ವ್ಯಾಲ್ಯೂ ತಮ್ಮ ಡೈರೆಕ್ಷನ್ ಗಳನ್ನ ಅಪೋಸಿಟ್ ಇರೋದ್ರಿಂದ ಸೊ ಟೋಟಲ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಟೋಟಲ್ ಡೈಪೋಲ್ ಮೂಮೆಂಟ್ 0 ಆಗಿರುತ್ತೆ. ಸೊ ಇಫ್ ದಿಸ್ ಎಲೆಕ್ಟ್ರಿಕ್ ಈ ಡೈಎಲೆಕ್ಟ್ರಿಕ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ, ಎಕ್ಸ್ಟರ್ನಲ್ ಡೈಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ನೆಕ್ಸ್ಟ್ ಏನಾಗುತ್ತೆ, ಎಲ್ಲಾ ಡೈಪೋಲ್ಗಳು ಎಕ್ಸ್ಟರ್ನಲ್ ಫೀಲ್ಡ್ ಡೈರೆಕ್ಷನ್ ಗೆ ಟರ್ನ್ ಆಗಿ ಕೂತ್ಕೊಂಡವೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ electric field, the dipole is oriented in the direction of external electric field. So this is polar dielectric in external field. So next, non-polar dielectric in external electric field. So now non-polar material na external electric field itre ಹೇಗೆ ಬಿಹೇವ್ ಮಾಡುತ್ತೆ. ಸೊ ಎಕ್ಸ್ಟರ್ನಲ್ ಡೈಎಲೆಕ್ಟ್ರಿಕ್ ಫೀಲ್ಡ್ ಗಿಂತ ಮುಂಚೆ ಅದರ ನೆಟ್ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ಬಟ್ ಯಾವಾಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಡ್ತೀವಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಡೈಪೋಲ್ಸ್ ಇದರಲ್ಲಿ ಇರಲ್ಲ. ಏನಕ್ಕಂದ್ರೆ ಇದರಲ್ಲಿ ಎರಡೂ ಒಂದೇ ಚಾರ್ಜ್ ಕೋಯಿನ್ಸೈಡ್ ಆಗಿರೋದ್ರಿಂದ ಸೊ ಡೈಪೋಲ್ ವಿಲ್ ಬಿ ಇಂಡ್ಯೂಸ್ಡ್, ಅಂದ್ರೆ ಎರಡೂ ಚಾರ್ಜ್ ಗಳು ಸಪರೇಟ್ ಆಗ್ತವೆ. ಯಾಕಂದ್ರೆ ಇಲ್ಲಿ ನೋಡಿ, ಸ್ಟಾರ್ಟಿಂಗು ಪ್ಲಸ್ ಮೈನಸ್ ಒಂದೇ ಹತ್ರ ಇದ್ಬಿಟ್ಟು ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಡೈಪೋಲ್ ಮೂಮೆಂಟ್ ಇರಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ್ರೆ ಇಲ್ಲಿ
ಪಾಸಿಟಿವ್ ಚಾರ್ಜ್, ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಸೊ ಈ ಪಾಸಿಟಿವ್ ಚಾರ್ಜ್ ಕಡೆ ನೆಗೆಟಿವ್ ಚಾರ್ಜ್ ಹೋಗ್ಬಿಟ್ಟು, ಸೊ ನೆಗೆಟಿವ್ ಚಾರ್ಜ್ ಕಡೆ ಪಾಸಿಟಿವ್ ಚಾರ್ಜ್ ಹೋಗೋದ್ರಿಂದ, ಸೊ ಈ ಎರಡು ಚಾರ್ಜ್ ಗಳ ನಡುವೆ ಸ್ವಲ್ಪ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗೋದ್ರಿಂದ ದೆನ್ ದೇರ್ ವಿಲ್ ಬಿ ಎನ್ ಏನು ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಇದರ ಡೈಪೋಲ್ ಮೂಮೆಂಟ್ 0 ಇರಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ನ ಇಲ್ಲೇ ಮುಗಿಸೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.